ಸರ ನಾವು ಅದೇ ಪ್ರತಿ ವರ್ಷನೂ ಕೂಡ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರಲ್ವಿ ಅಂಥದ್ದು ಆ ಬೆಳೆಗಳಿಂದ ರೈತರಿಗೆ ಜಾಸ್ತಿ ಲಾಭ ಬರ್ತಾ ಇರಲಿಲ್ಲ ಸರ್. ಇವಾಗ ನಿಮಗೆ ಗೊತ್ತಿದೆ ಸರ್, ಈಗ ಪ್ರತಿಯೊಂದು ಅಕ್ಕಿಯಿಂದ ಹಿಡಿದು ಸಕ್ಕರೆ ಎಲ್ಲವೂ ರೇಟ್ ಆಗಿದ್ದಾವೆ ಸರ್. ಹಾಗಾಗಿ ಅವ್ನ ಜೀವನ ನಡೆಸೋಕೆ ಕೂಡ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನೋಡೋಣ, ಇದು ಈ ಥರ ಮಾಡಿದ್ನಪ್ಪ ಅಂದರೆ ಇಂಥ ಬೆಳೆಗಳನ್ನು ಮಾಡ್ಕೊಂಡು ಲಾಭ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ರೈತರು ಸೇರ್ಕೊಂಡು ಒಂದು 10 ರಿಂದ 12 ಎಕರೆ ಹೊಲದಲ್ಲಿ ಇಂಥ ಆಗಲು ಸೀಡ್ಸ್ ಮಾಡಿದ್ವಿ ಸರ್. ಮಾಡಿದಾಗ ಏನಾಯಿತು, ಹಾಕಿ ನಾವು ಒಂದು 3.5 ತಿಂಗಳಾಯ್ತು ಸರ್. ಈಗೆಲ್ಲ ಕ್ರಾಸ್ ಮಾಡಿದ್ದೀವಿ ಸರ್. ಪ್ರತಿಯೊಂದು ಖರ್ಚು ಮಾಡಿದ್ದೀವಿ. ಸುಮಾರು ಒಂದು ಪ್ಲಾಟಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ಇನ್ನೇನು ಅದು ಕೊಯ್ಲಿಗೆ ಬಂತು, ಹಣ್ಣಾದ್ಮೇಲೆ ಬೀಜ ತೆಗಿಬೇಕಂತಂದು ಎಲ್ಲ ರೈತರು ಅಂದ್ಕೊಂಡಿದ್ವಿ. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಅದು ಮಳೆ ಬಂದ್ಬಿಟ್ಟು ಸರ್, ಮಳೆ ಗಾಳಿ ಬಂದ್ಬಿಟ್ಟು ಎಲ್ಲ ಬಿದ್ದು ಎಲ್ಲ ನಾಶ ಆಗಿ ಹೋಗಿದೆ ಸರ್. ಎಲ್ಲ ಕಾಯೆಲ್ಲ ಕೊಳೆತು ಹೋಗ್ತಾ ಇದೆ. ಏನೋ ₹1 ನಾವು ಮಾಡಿದ ಖರ್ಚು ಕೂಡ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಸರ್. ಹಾಗಾಗಿ ನಾವು ಈ ವಿಚಾರವನ್ನು ಅಧಿಕಾರಿಗಳಿಗೆ ತಿಳಿಸಿದರೆ ಅಧಿಕಾರಿಗಳು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾರೆ, ಇದು ಸೀಡ್ಸ್ ನಮಗೆ ಸಂಬಂಧ ಇಲ್ಲ ಹಂಗೆ ಅಂತಂದೇಳಿ ಅವರು ಕೂಡ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಅದಕ್ಕೋಸ್ಕರ ನಿಮ್ಮ ಒಂದು ಮುಖಾಂತರನ ನಮ್ಮ ಶಾಸಕರಿಗೂ ಮತ್ತು ಅಧಿಕಾರಿಗಳಿಗೆ ತಿಳಿಸಿ ಅವರು ಬಂದು ಸಡನ್ಲಿ ಒಂದು ರೈತರಿಗೆ ಪರಿಹಾರ ನೀಡಬೇಕಂತಂದು ಒಂದು ಮನವಿ ಮಾಡ್ಕೊತಾರೆ ಸರ್. ಇಲ್ಲಾಂದರೆ ರೈತರು ಭಾಳ ಕಂಗಾಲಾಗಿದ್ದಾರೆ. ಆ ಜೀವನಕ್ಕೂ ಕೂಡ ಅವರಿಗೆ ಊಟ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ಅಂಥ ಒಂದು ಪರಿಸ್ಥಿತಿಯನ್ನು ಅವ್ರು ನಿವಾರಿಸ್ಬೇಕಂತಂದ್ರೆ ತಮ್ಮಲ್ಲಿ ಕೇಳ್ತೀವಿ ಸರ್. ನಾವು ನಿಟ್ಟೂರು ಗ್ರಾಮ ಪಂಚಾಯತಿ ಒಳಗೆ 10 ರಿಂದ 15 ಎಕರೆ ಅಗಲ್ ಕ್ರಾಸ್ ಅಂತ ಮಾಡಿದ್ವಿ ಸರ್. ಮಾಡಿದ ಮೇಲೆ ಇಷ್ಟು ದಿನ ಹೆಂಗೆ ಕಷ್ಟಪಟ್ಟು ಎಲ್ಲ ಬೆಳೆದ್ವಿ. ರೈತರೆಲ್ಲ ಬೆಳೆದು ಇಷ್ಟು ದಿನ ನೀರಿದ್ದಿಲ್ಲ. ನಿನ್ನೆ ರಾತ್ರಿ ಮಳೆ ಬಂತು. ಮಳೆ ಬಂದ್ರ ಮುಖಾಂತರ ಅದು ಗಾಳಿ ಮಳೆ ಬಂದು ಸೇರ್ಕೊಂಬಂದ್ರ ಸಲುವಾಗಿ ಬೆಡ್ಡೆಲ್ಲ ಇವೆಲ್ಲ ನೆಂದು ಅಷ್ಟು ನೀರು ಪಾಲಾಗಿದೆ. ನೀರು ಪಾಲಾಗಿ ಬೆಳೆ ಅಷ್ಟು ನಾಶ ಆಗಿದೆ. ಇದು ಇನ್ನೊಂದು 2 ದಿನ ಬಿಟ್ಟಂದ್ರೆ ಅಷ್ಟು ಕೊಳ್ತೋಕೈತಿ. ಅದು 1 ಎಕರೆಗೆ ನಾವು ಒಂದೊಂದು ಪ್ಲಾಟಿಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡೀವಿ. ಅದು ₹1 ಲಾಭ ಇಲ್ಲ ಸರ್. ಹಂಗಾಗಿಬಿಟ್ಟಿದೆ. ಈಗ ರೈತರ ಪರಿಸ್ಥಿತಿ ಭಾರಿ ಎಡವಟ್ಟಾಗಿದೆ ಸರ್. ಇದು ಯಾವ ಅಧಿಕಾರಿನೂ ಬಂದು ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಇದು ಕಟಾವು ಆಗಿ ಮೇಲೆ 5 ರಿಂದ 6 ಲಕ್ಷ ರೂಪಾಯಿ ಆದಾಯ ಬರೋದು ಸರ್. ಅದು ನಮಗೆ ಮತ್ತೊಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 4 ರಿಂದ 4 ಲಕ್ಷ ರೂಪಾಯಿ ಉಳಿತೀವಿ ಸರ್. ಈಗ ₹1 ಇಲ್ಲ ಸರ್. ಈತಗ ಲಾಭನೂ ಇಲ್ಲ, ನಾವು ಬಂಡವಾಳ ಹಾಕಿದ್ದು ರಿಟರ್ನ್ ತಾನಕ್ಕೂ ಇಲ್ಲ ಸರ್. ಹಂಗಾಗಿದೆ ಪರಿಸ್ಥಿತಿ. ಅಧಿಕಾರಿಗಳು ಬರ್ಬೇಕು ಸರ್. ಅವ್ರು ಬಂದಿಲ್ಲ. ಇದ್ರ ಮುಖಾಂತರ ನಮಗೆ ಏನರ ಒಂದು ಸ್ವಲ್ಪ ಪರಿಹಾರ ಕಲ್ಪಿಸಿದ್ರೆ ನಾವು ರೈತರು ಬದುಕ್ತೀವಿ. ಇಲ್ಲಾಂದ್ರೆ ಭಾಳ ಎಡವಟ್ಟಾಗತ್ತೆ ಸರ್ ನಮ್ಮ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಎಲ್ಲ. ಸರ್ ನಾವು ಅದೇ ಪ್ರತಿ ವರ್ಷನೂ ಕೂಡ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರಲ್ವಿ ಅಂಥದ್ದು ಆ ಬೆಳೆಗಳಿಂದ ರೈತರಿಗೆ ಜಾಸ್ತಿ ಲಾಭ ಬರ್ತಾ ಇರಲಿಲ್ಲ ಸರ್. ಇವಾಗ ನಿಮಗೆ ಗೊತ್ತಿದೆ ಸರ್, ಈಗ ಪ್ರತಿಯೊಂದು ಅಕ್ಕಿಯಿಂದ ಹಿಡಿದು ಸಕ್ಕರೆ ಎಲ್ಲವೂ ರೇಟ್ ಆಗಿದ್ದಾವೆ ಸರ್. ಹಾಗಾಗಿ ಅವ್ನ ಜೀವನ ನಡೆಸೋಕೆ ಕೂಡ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನೋಡೋಣ, ಇದು ಈ ಥರ ಮಾಡಿದ್ನಪ್ಪ ಅಂದರೆ ಇಂಥ ಬೆಳೆಗಳನ್ನು ಮಾಡ್ಕೊಂಡು ಲಾಭ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ರೈತರು ಸೇರ್ಕೊಂಡು ಒಂದು 10 ರಿಂದ 12 ಎಕರೆ ಹೊಲದಲ್ಲಿ ಇಂಥ ಆಗಲು ಸೀಡ್ಸ್ ಮಾಡಿದ್ವಿ ಸರ್. ಮಾಡಿದಾಗ ಏನಾಯಿತು, ಹಾಕಿ ನಾವು ಒಂದು 3.5 ತಿಂಗಳಾಯ್ತು ಸರ್. ಈಗೆಲ್ಲ ಕ್ರಾಸ್ ಮಾಡಿದ್ದೀವಿ ಸರ್. ಪ್ರತಿಯೊಂದು ಖರ್ಚು ಮಾಡಿದ್ದೀವಿ. ಸುಮಾರು ಒಂದು ಪ್ಲಾಟಿಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸರ್. ಇನ್ನೇನು ಅದು ಕೊಯ್ಲಿಗೆ ಬಂತು, ಹಣ್ಣಾದ್ಮೇಲೆ ಬೀಜ ತೆಗಿಬೇಕಂತಂದು ಎಲ್ಲ ರೈತರು ಅಂದ್ಕೊಂಡಿದ್ವಿ. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಅದು ಮಳೆ ಬಂದ್ಬಿಟ್ಟು ಸರ್, ಮಳೆ ಗಾಳಿ ಬಂದ್ಬಿಟ್ಟು ಎಲ್ಲ ಬಿದ್ದು ಎಲ್ಲ ನಾಶ ಆಗಿ ಹೋಗಿದೆ ಸರ್. ಎಲ್ಲ ಕಾಯೆಲ್ಲ ಕೊಳೆತು ಹೋಗ್ತಾ ಇದೆ. ಏನೋ ₹1 ನಾವು ಮಾಡಿದ ಖರ್ಚು ಕೂಡ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಸರ್. ಹಾಗಾಗಿ ನಾವು ಈ ವಿಚಾರವನ್ನು ಅಧಿಕಾರಿಗಳಿಗೆ ತಿಳಿಸಿದರೆ ಅಧಿಕಾರಿಗಳು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾರೆ, ಇದು ಸೀಡ್ಸ್ ನಮಗೆ ಸಂಬಂಧ ಇಲ್ಲ ಹಂಗೆ ಅಂತಂದೇಳಿ ಅವರು ಕೂಡ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಅದಕ್ಕೋಸ್ಕರ ನಿಮ್ಮ ಒಂದು ಮುಖಾಂತರನ ನಮ್ಮ ಶಾಸಕರಿಗೂ ಮತ್ತು ಅಧಿಕಾರಿಗಳಿಗೆ ತಿಳಿಸಿ ಅವರು ಬಂದು ಸಡನ್ಲಿ ಒಂದು ರೈತರಿಗೆ ಪರಿಹಾರ ನೀಡಬೇಕಂತಂದು ಒಂದು ಮನವಿ ಮಾಡ್ಕೊತಾರೆ ಸರ್. ಇಲ್ಲಾಂದರೆ ರೈತರು ಭಾಳ ಕಂಗಾಲಾಗಿದ್ದಾರೆ. ಆ ಜೀವನಕ್ಕೂ ಕೂಡ ಅವರಿಗೆ ಊಟ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ಅಂಥ ಒಂದು ಪರಿಸ್ಥಿತಿಯನ್ನು ಅವ್ರು ನಿವಾರಿಸ್ಬೇಕಂತಂದ್ರೆ ತಮ್ಮಲ್ಲಿ ಕೇಳ್ತೀವಿ ಸರ್. ನಾವು ನಿಟ್ಟೂರು ಗ್ರಾಮ ಪಂಚಾಯತಿ ಒಳಗೆ 10 ರಿಂದ 15 ಎಕರೆ ಅಗಲ್ ಕ್ರಾಸ್ ಅಂತ ಮಾಡಿದ್ವಿ ಸರ್. ಮಾಡಿದ ಮೇಲೆ ಇಷ್ಟು ದಿನ ಹೆಂಗೆ ಕಷ್ಟಪಟ್ಟು ಎಲ್ಲ ಬೆಳೆದ್ವಿ. ರೈತರೆಲ್ಲ ಬೆಳೆದು ಇಷ್ಟು ದಿನ ನೀರಿದ್ದಿಲ್ಲ. ನಿನ್ನೆ ರಾತ್ರಿ ಮಳೆ ಬಂತು. ಮಳೆ ಬಂದ್ರ ಮುಖಾಂತರ ಅದು ಗಾಳಿ ಮಳೆ ಬಂದು ಸೇರ್ಕೊಂಬಂದ್ರ ಸಲುವಾಗಿ ಬೆಡ್ಡೆಲ್ಲ ಇವೆಲ್ಲ ನೆಂದು ಅಷ್ಟು ನೀರು ಪಾಲಾಗಿದೆ. ನೀರು ಪಾಲಾಗಿ ಬೆಳೆ ಅಷ್ಟು ನಾಶ ಆಗಿದೆ. ಇದು ಇನ್ನೊಂದು 2 ದಿನ ಬಿಟ್ಟಂದ್ರೆ ಅಷ್ಟು ಕೊಳ್ತೋಕೈತಿ. ಅದು 1 ಎಕರೆಗೆ ನಾವು ಒಂದೊಂದು ಪ್ಲಾಟಿಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡೀವಿ. ಅದು ₹1 ಲಾಭ ಇಲ್ಲ ಸರ್. ಹಂಗಾಗಿಬಿಟ್ಟಿದೆ. ಈಗ ರೈತರ ಪರಿಸ್ಥಿತಿ ಭಾರಿ ಎಡವಟ್ಟಾಗಿದೆ ಸರ್. ಇದು ಯಾವ ಅಧಿಕಾರಿನೂ ಬಂದು ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಇದು ಕಟಾವು ಆಗಿ ಮೇಲೆ 5 ರಿಂದ 6 ಲಕ್ಷ ರೂಪಾಯಿ ಆದಾಯ ಬರೋದು ಸರ್. ಅದು ನಮಗೆ ಮತ್ತೊಂದು 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 4 ರಿಂದ 4 ಲಕ್ಷ ರೂಪಾಯಿ ಉಳಿತೀವಿ ಸರ್. ಈಗ ₹1 ಇಲ್ಲ ಸರ್. ಈತಗ ಲಾಭನೂ ಇಲ್ಲ, ನಾವು ಬಂಡವಾಳ ಹಾಕಿದ್ದು ರಿಟರ್ನ್ ತಾನಕ್ಕೂ ಇಲ್ಲ ಸರ್. ಹಂಗಾಗಿದೆ ಪರಿಸ್ಥಿತಿ. ಅಧಿಕಾರಿಗಳು ಬರ್ಬೇಕು ಸರ್. ಅವ್ರು ಬಂದಿಲ್ಲ. ಇದ್ರ ಮುಖಾಂತರ ನಮಗೆ ಏನರ ಒಂದು ಸ್ವಲ್ಪ ಪರಿಹಾರ ಕಲ್ಪಿಸಿದ್ರೆ ನಾವು ರೈತರು ಬದುಕ್ತೀವಿ. ಇಲ್ಲಾಂದ್ರೆ ಭಾಳ ಎಡವಟ್ಟಾಗತ್ತೆ ಸರ್ ನಮ್ಮ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಎಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.